ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಿಯಾಂಕರ್ಗೆ ಪತ್ರ ಬರೆದಿರೋದು. ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ, ಶತಮೂರ್ಖ. ಯಾಕಂದರೆ ನೆಹರೂಗ ಏನು RSSನ್ನು ನಿಷೇಧ ಮಾಡಲಿಕ್ಕಾಗಲ್ಲ, ನೆಹರೂಗೂ ಮಾಡಲಿಕ್ಕಾಗಲಿಲ್ಲ, ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ. ಈ ಬಚ್ಚೆಗೆ ಏನಾಗ್ತದೆ? ಇದೊಂದು ಸುಮ್ಮನೆ ಬಚ್ಚ, ಇದು ಸುಮ್ಮನೆ ಏನೋ ಹೇಳ್ತದೆ. ಯಾಕಂದ್ರೆ ಮುಸ್ಲಿಮರು ಖುಷಿ ಪಡಿಸ್ಲಿಕ್ಕೆ RSSನ್ನು ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿಯೂ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರಾಗಿ ಜಜ್ಮೆಂಟ್ ಇದೆ. ಅದಕ್ಕೆ RSS ಅನ್ನುವಂಥದ್ದನ್ನು ಸೂರ್ಯಚಂದ್ರವ್ರಿಗೆ ಭಾರತದಲ್ಲಿ ಇರ್ತದೆ. ಒಂದಿಲ್ಲ ಒಂದು ದಿವಸ RSSನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ. ತಾಲಿಬಾನ್ ಮನಸ್ಥಿತಿಯನ್ನು ಉಳಿದಿದೆ RSS ಅಂತ ಹೇಳಿದ್ದಾರೆ. RSSನ ತಾಲಿಬಾನ್ ಅಂತ ಹೇಳ್ತಾರೆ. ತಾಲಿಬಾನ್ ಹೋಲಿಕೆ ಮಾಡಿದ್ದಾರೆ. ಈ ಸಿದ್ದರಾಮಯ್ಯವ್ರ ಮಗನ ಹೆಸರೇನ್ರಿ? ಯತೀಂದ್ರ, ಇನ್ನೊಬ್ಬ ಜತೀಂದ್ರ, ಇನ್ನೊಬ್ಬ ಯಾರು? ಹರಿಪ್ರಸಾದ್. ಅವರು ಏನದಲ್ಲ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ. ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ. ಪುಣ್ಯಾತ್ಮ ಏನು ಮಾತಾಡ್ಬೇಕು? ಮೈಸೂರು ಮಹಾರಾಜರಿಗಿಂತ ನನ್ನ ತಂದೆ ಭಾಳ ಶ್ರೇಷ್ಠ. ಮೈಸೂರು ಮಹಾರಾಜರು ಸ್ವಂತ ತಮ್ಮ ಬಂಗಾರ ಒತ್ತಿ ಇಟ್ಟು KRS ಇವರು ಮೈಸೂರಿನ ಎಲ್ಲ ಪ್ಲಾಟೇ ಹೊಡ್ಕೊಂಡವರು. ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ಇವಂತ ಸ್ವಲ್ಪ ಸತ್ಮೂರ್ಖದ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಹರಿಪ್ರಸಾದ್ ಅಂತರೂ ಏನು ಹೇಳಿಕೆ ಬೇಡ. ಅವು ಏನದವ್ರಿಗೆ ಏನು ಮಾತಾಡ್ತಾರೋ ಏನು ಅರ್ಥ ಆಗೋದಿಲ್ಲ. ಮಾತಾಡಬೇಕು, ಕಾನೂನುಬದ್ಧವಾಗಿ ಮಾತಾಡ್ತಾರೆ. ಈ RSSನ್ನು ನಿಷೇಧ ಮಾಡ್ತೀವಿ ಮೂರ್ಖರು ಎಷ್ಟು ಮಂದಿ ಹೋಗ್ಯಾರ ಇಂಥವ್ರು. ಇವು ಪ್ರಿಯಾಂಕಾ ಅಂತರೂ ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅವ್ರ ಅಪ್ಪಗೆ ಏನೂ ಮಾಡೋದಾಗೆಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೂ ಮಾಡೋದಾಗೆಲ್ಲ ಈ ಮಗ ಏನು ಮಾಡ್ತಾನೆ? ಇವು ಸುಮ್ಮನೆ ಇಟ್ಟೆ ಇವೇನು ಖುಷಿ ಪಡಿಸ್ಲಿಕ್ಕೆ. ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ? ಸಾಬ್ರನಾಟೆ. ಮುಂದಿನ ಚುನಾವಣೆಯಲ್ಲಿ ಸಾಬ್ರಾಟೆ ಕಾಂಗ್ರೆಸ್ಗೆ ಹಾಕೋದು, ಹಿಂದೂಗಳೆಲ್ಲ BJP ಗೆ ಹಾಕ್ತಾರೆ ಅಥವಾ ಹಿಂದೂ ಪರವಾಗಿರೋ ಜನರಿಗೆ ಶಾಖೆ ನಡೆಸೋದು ಪರ್ಮಿಷನ್ ತಗೊಳ್ಬೇಕು. ಪೊಲೀಸ್ ಪರ್ಮಿಷನ್ ಎಲ್ಲಿ ತಗೊಳ್ತಾರೆ ಪ್ರಶ್ನೆ ಮಾಡ್ತಾರೆ. ಈ ಮಸೂದೆ ಮ್ಯಾಗಿನ ಮೈಕಿಗೆ ಪರ್ಮಿಷನ್ ತೊಗೊಂಡಾರಲ್ರಿ? ಈ ಮಸೂದೆಗಳು ಕಟ್ಟಾರ, ಅವಕ್ಕೆಲ್ಲ ಪರ್ಮಿಷನ್ ಇದಾವೆ. ನೀರಿನ ಟ್ಯಾಕ್ಸ್ ತುಂಬ್ತಾರೆ, ಅವರ ಕರೆಂಟ್ ಟ್ಯಾಕ್ಸ್ ತುಂಬ್ತಾರೆ. ಮೊದಲು ಅದನ್ನೆಲ್ಲ ಸರಿ ಮಾಡಕ್ಕೆ ಹೇಳ್ರಿ. RSS ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ, ಅಲ್ಲೇನೋ ಒಂದು ದೊಡ್ಡ RSS ಕಾರ್ಯಾಲಯ ಕಟ್ಟಿಲ್ಲ. ಒಂದು ತಾಸು ಸಾಯಂಕಾಲ ಒಂದು ಶಾಖೆ ಇರ್ತದೆ, ಮುಂಜಾನೆ 6ರಿಂದ 7 ಒಂದು ಶಾಖೆ, ಸಾಯಂಕಾಲ ಒಂದು ಶಾಖೆ 6ರಿಂದ 7 ಅಷ್ಟೇ. ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ವತ್ಸಲತೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರೇನೋ ಕಬ್ಜಾ, ಮುಸ್ಲಿಮ್ಗೆ ಏನು ಕಬ್ಜಾ ಮಾಡಿದ್ದಾರೆ? ಎಲ್ಲರೂ ಒಂದು ಕಡೆ RSSನವರು ಯಾವುದೋ ಇದು ನಮ್ಮದು ಅಂತೇಳಿ ಏನೋ ತನಕ ಕ್ಲೈಮ್ ಮಾಡ್ಯಾರ. ಸರ್ಕಾರ ಜಾಗ ಎಲ್ಲೂ ಇಲ್ಲ. ಮೊದಲು ಇವರು ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ತಾಕತ್ತಿದ್ರೆ ಮುಸ್ಲಿಮರ ಮಸೂತಿಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ. ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಟ್ಯಾಕ್ಸ್ ತುಂಬೋರು ನಾವೇ. ನಮ್ಮವೆಲ್ಲ ಧಾರ್ಮಿಕತೆಗೆ ಇಲಾಖೆಗೆ ಸಂಬಂಧಪಡ್ತಾವೆ. ಮುಸ್ಲಿಮರು ಯಾವುದಾರೆ ಮಸೂತಿ ಆದಾಯ ಏನಾದ್ರು ಸರ್ಕಾರ ತುಂಬ್ತಾರೇನು? ಇವೆಲ್ಲ ಚರ್ಚೆಗಳು ಭಾಳ ಅದಾವೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಮೂರ್ಖ ನಿರ್ಣಯ ಇನ್ನು 2 ವರ್ಷ ಹಾರಾಡೋದು ಹೇಳ್ತೀನಿ ನಾನು ಪ್ರಿಯಾಂಕಾ ಖರ್ಗೆ. ಇನ್ನು 2 ವರ್ಷ ನಂತರ ಹಿಂದೂ ಸರ್ಕಾರ ಬರ್ತದೆ. ನಿನ್ನ ಸಹೋದರರು ಏನಾದಾರಲ್ಲ ಅವ್ರು ಬರೋಬ್ಬರಿ ನಾವು ಮಾಡ್ತೀವಿ. ಯಾರಿಲ್ಲ, ಅವರಿಲ್ಲ, ಇವರಿಲ್ಲ ಇದ್ದೇ ಇರ್ತಾರೆ. ನವೆಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.